ಇರಿ 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 ಅಲ್ಲ, ನೀವು ಇತ್ಲಾಗ್ತೀರಿ ಕಡೆ. ತಮ್ಮ ಹೆಸರು? ಲಕ್ಷ್ಮೀನಾರಾಯಣ ಅಂತ. ಮಾನ್ಯರೇ, ಇದು ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ಘಟಕ ಸಿದ್ಧಾರ್ಥನಗರ, ಮೈಸೂರು ಸಿದ್ಧಾರ್ಥನಗರದ ಬಳಿ ಇರುವ ಕೊಳ್ಳೇಗಾಲ ನರಸೀಪುರ ಜಂಕ್ಷನ್ ಇರುವಂತಹ ಲಲಿತಮಾಲ್ ವೃತ್ತದ ಪಕ್ಕದಲ್ಲಿರುವಂಥ ಒಂದು ಸ್ಥಳ. ಈ ಕುಡಿಯುವ ನೀರಿನ ಸ್ಥಳದ ಜೊತೆಯಲ್ಲೇ ಟ್ರಿನ್ ಸೈಕಲ್ ಪಾರ್ಕ್ ಬೇರೆ ಸಹ ಇರುತ್ತದೆ. ಈ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕದ ತ್ಯಾಜ್ಯ ನೀರು ಈ ಒಂದು ಸಣ್ಣ ಉದ್ಯಾನವನದಲ್ಲಿ ಸೇರ್ಪಡೆಗೊಂಡು ಸೊಳ್ಳೆ ಉತ್ಪತ್ತಿ ಮಾಡುವ ತಾಣವಾಗಿದೆ. ಅದರ ಕೆಲವೊಂದು ಫೋಟೋಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡಿದ್ದೇವೆ. ಇದರ ಬಗ್ಗೆ ಮೈಸೂರು ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳು ಗಮನ ಹರಿಸಿ ಕೂಡಲೇ ಅಲ್ಲಿ ನಿಂತಿರುವ ಕೊಳಚೆ ನೀರನ್ನು ಸಾಗಾಣಿಕೆ ಮಾಡಿ ಅಲ್ಲಿ ಇರುವಂಥ ಕೆಲವೊಂದು ಮರಗಳನ್ನು ರಕ್ಷಣೆ ಮಾಡಿ ಸುತ್ತಮುತ್ತಲ ಡೆಂಗ್ಯೂ ಹೆಚ್ಚುವುದಕ್ಕೆ ಕಾರಣವಾಗಿರುವ ಈ ಒಂದು ಕೊಳಚೆ ನೀರನ್ನು ಆದಷ್ಟು ಬೇಗ ಖಾಲಿ ಮಾಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಯಾವುದಿದು ಏರಿಯಾ? ಸಿದ್ಧಾರ್ಥನಗರ ಸರ್ಕಲ್. ಏನು ಹೆಸರು ಇದಕ್ಕೆ? ಕೆಂಪೇಗೌಡ ವೃತ್ತ ಅಂತ ಈಗ ಹೊಸದಾಗಿ ಮಾಡಿದ್ದಾರೆ. ಇದು ಲಲಿತಮಾಲ್ ಸರ್ಕಲ್ ಅಂತ ಸೇರ್ತದೆ. ಇದು ಕೊಳ್ಳೇಗಾಲ ಮತ್ತು ನರಸೀಪುರ ಬಸ್ಗಳು ನಿಲ್ಲಿಸುವಂಥ ಜಂಕ್ಷನ್ ಆಗಿದೆ. ಇದು ಲ್ಯಾಂಡ್ ಮಾರ್ಕ್ ಏನಿದೆ ಇದಕ್ಕೆ? ಮೈಸೂರು ಕೊಳ್ಳೇಗಾಲ ರಸ್ತೆ. ಇದು ಅದು ಇಂದಿರಾ ಕ್ಯಾಂಟೀನ್ ಬರುತ್ತೆ. ಇಂದಿರಾ ಕ್ಯಾಂಟೀನ್ ಎದುರುಗಡೆ ಇದೆ. ಇದು ನೋಡಿ. ಈ ತ್ಯಾಜ್ಯ ಎಲ್ಲಿ ಸಂಗ್ರಹ ಆಗುತ್ತೆ ಇದು ನೀರು? ಇದು ಪಕ್ಕದಲ್ಲಿರುವಂಥ ಟ್ರಿನ್ ಸೈಕಲ್ ನಿಲ್ಲಿಸಿರುವಂಥ ಒಂದು ಸಣ್ಣ ಉದ್ಯಾನವನದಲ್ಲಿ ತ್ಯಾಜ್ಯ ನೀರೆಲ್ಲ ಹೊರ ಹೋಗದೆ ಅಲ್ಲೇ ಸಂಗ್ರಹ ಆಗಿ ಸೊಳ್ಳೆ ಉತ್ಪತ್ತಿಗೆ ಕಾರಣವಾಗಿದೆ. ತೋರಿಸ್ತೀರಾ ಅದು? ಹೀಗೆ ಬನ್ನಿ ನೋಡೋಣ, ಬನ್ನಿ. ನೀವು ಮುಂದೆ ನೋಡಿ. ನೋಡಿ ಸಾಕು. ಇಲ್ಲಿಂದ ನೋಡ್ಕೊಂಡು ಹೋಗಿ ಹಂಗೆ ಬನ್ನಿ. ಆ ಕಡೆ ಬನ್ನಿ. ಬನ್ನಿ ಹಾಗೆ ಸೈಕಲ್ ನೋಡಿ. ಬನ್ನಿ, ಒಳಗಿಂದ ಬನ್ನಿ. ಹಾಂ